ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ಏನಪ್ಪ ಅಂದರೆ ಲಾಸ್ಟ್ ಹೋದ ವಿಡಿಯೋದಲ್ಲೇ ನಾನು ಹೇಳ್ದಂಗೆ ಇವಾಗ ನಾವು ಶಿರ್ಡಿ ನಿಯರ್ ಇದ್ದೀವಿ, ಹೋಗ್ತಾ ಇದ್ವಿ. ರೋಡು ತುಂಬ ಹದಗೆಟ್ಬಿಟ್ಟಿತ್ತು, ಎಲ್ಲ ಕಚ್ಚಾ ರೋಡು, ಚೆನ್ನಾಗೇ ಇರಲಿಲ್ಲ. ಹಾಗಾಗಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಶಿರ್ಡಿಗೆ ಹೋಗೋಣ. ಅಲ್ಲೆಲ್ಲ ರೂಮ್ಸ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಮಧ್ಯಾಹ್ನ ನಮ್ಮದು 2 ರಿಂದ 3 ಗಂಟೆ ಟೈಮ್ ಆಗಿತ್ತು, ತುಂಬ ಲೇಟಾಗಿತ್ತು. ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಎಲ್ಲಿ ನೋಡಿದರೂ ನಮಗೆ ಊಟನೇ ಸಿಗಲಿಲ್ಲ. ರೈಸ್ ಐಟಮ್ ಅಂತೂ ಸಿಗಲೇ ಇಲ್ಲ, ಬರೀ ವಡಾಪಾವ್ ಅಂತ ಹೇಳ್ತಾಯಿದ್ರು. ನಮಗೆ ನೋಡಿರೋ ವಡಾಪಾವ್ ಅಂದರೆ ಎಲ್ಲರೂ ನಗ್ತಾ ಇದ್ವಿ ನಾವು. ಏನಪ್ಪ ವಡಾಪಾವ್ ತಿಂತಾರೇನಪ್ಪ ಇವರು, ಬದುಕಿರೋದ್ರಾದ್ರೂ ಹೆಂಗೆ ಬದುಕಿದ್ದಾರೆ ಅಂತೆಲ್ಲ ಅಂದ್ಕೊಳ್ತಾ ಮಾತಾಡ್ಕೊಳ್ತಾ ಹೋಗ್ತಾಯಿದ್ವಿ. ಎಲ್ಲಿ ನಿಲ್ಲಿಸಿ ಬರೀ ಹೋಟೆಲ್, ಎಲ್ಲೆಲ್ಲಿ ಹೋಟೆಲ್ ಕಾಣಿಸುತ್ತೆ ಎಲ್ಲ ಕಡೆ ನಿಲ್ಲಿಸಿದ್ರು ಬರೀ ವಡಾಪಾವ್ ಇತ್ತು. ಹಾಗಾಗಿ ಟೈಮು ಮೀರೋಗ್ಬಿಟ್ಟಿತ್ತು, ಊಟದ ಟೈಮು 4 ಗಂಟೆ ಸುಮಾರು ಈ ಥರ ಆಗಿತ್ತಲ್ಲ. ಹಾಗಾಗಿ ಸೀದಾ ನಾವು ಊಟದ್ದು ಹಾಲ್ಗೆ ಹೋಗ್ಬಿಡೋಣ ಅಂತೇಳಿ ಶಿರ್ಡಿಗೆ ರೀಚ್ ಆದ ತಕ್ಷಣ ನೋಡಿ ಬಂದ್ವಿ ನಾವೀಗ. ಊಟದ ಹಾಲ್ ತುಂಬ ದೊಡ್ಡದಾಗಿ ವಿಶಾಲವಾಗಿತ್ತು. ಹಾಗಾಗಿ ಅಜ್ಜ ಎಲ್ಲಿ ಊಟ ಮಾಡಬೇಡ್ರಿ, ಇಲ್ಲೇ ಬಂದು ಊಟ ಮಾಡಿರಿ ಪ್ರಸಾದ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಲ್ಲೇ ಕರೆಸ್ಕೊಂಡ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಊಟದ ಹಾಲ್. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಪ್ರಸಾದನೂ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಚಪಾತಿ ಕೊಡ್ತಾರೆ, ಆಮೇಲೆ 2 ಥರ ಪಲ್ಯ, ಒಂದು ಸ್ವೀಟು, ಅನ್ನ, ಸಾರು, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಆದರೆ ಎಷ್ಟೋ ಜನ ಊಟ ಮಾಡದೆ ವೇಸ್ಟ್ ಮಾಡಿ ಎಲ್ಲ ಊಟನ ಹಾಗೆ ಬಿಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ತುಂಬ ರುಚಿಕರವಾದ ಊಟ. ಯಾಕಂದರೆ ನಾವು ದಾರಿ ಉದ್ದಕ್ಕೂ ರೈಸ್ ಐಟಮ್ ಸಿಗದೆ ನಾವು ಊಟದ ಬೆಲೆ ಏನು ಅಂತ ಎಲ್ಲ ಮಾತಾಡ್ಕೊಳ್ತಾ ಬರ್ತಾಯಿದ್ವಿ. ಹಾಗಾಗಿ ಇಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಹಾಗೆ ತಟ್ಟೆಲಿ ಹಂಗೆ ಊಟ ಬಿಟ್ಟೋದ್ರು. ನಮ್ಗೆ ಅದನ್ನು ನೋಡಿ ಎಷ್ಟು ಹೊಟ್ಟೆ ಉರಿತಾಯಿತ್ತಂದರೆ, ಊಟ ಇಲ್ಲದೆ ಇರೋರಾದರೂ ಅಟ್ಲೀಸ್ಟ್ ಈ ಊಟ ತಿಂದು ಬದುಕ್ತಾರಲ್ಲಪ್ಪ, ಇವ್ರು ಯಾಕೆ ಇಷ್ಟೊಂದು ವೇಸ್ಟ್ ಮಾಡ್ತಾರೆ ಅಂತೆಲ್ಲ ಅನಿಸಿ ನಮ್ಗೆ ಭಾಳ ಬೇಜಾರಾಗಿ, ಹಾಗಾಗಿ ನಾವು ಎಲ್ಲೇ ಹೋದರೂ ಊಟನ ವೇಸ್ಟ್ ಮಾಡಲ್ಲ. ಇದನ್ನು ನಾವು ತಿಂದು ಎಷ್ಟು 1000 ಜನ ಕೂತ್ಕೊಂಡು ಊಟ ಮಾಡಿದ್ರು ಒಳಗಡೆ ಯಾವುದೇ ಥರ ರಶ್ ಅನಿಸಲ್ಲ. ಯಾರು ಇಟ್ರಿಕೆಯಲ್ಲಿ ಕೂತ್ಕೊಂಡಿದ್ದೀವಿ ತಳ್ತಾರೆ ಹಾಗೆ ಹಿಂಗೆ ಏನು ಅನಿಸಲ್ಲ. ಎಷ್ಟು ಜನ ಆದರೂ ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ವಿಶಾಲವಾಗಿರೋ ದೊಡ್ಡದು ಊಟದ ಹಾಲ್ ಇದೆ ಇಲ್ಲಿ. ನಾವು ನೋಡಿ ತುಂಬ ಬೆರಗಾದ್ವಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಹೋದ ತಕ್ಷಣ ಊಟ ಮಾಡಿದ್ವಿ. ಚಪಾತಿ, ಒಂಥರ ಸ್ವೀಟು, ಮತ್ತು 2 ಥರ ಪಲ್ಯ, ಅನ್ನ, ಸಾಂಬಾರು ಅಂತೂ ತುಂಬ ರುಚಿಯಾಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಇದು ಹೊರಗಡೆ ಬಂದ್ವಿ. ಅಲ್ಲೆಲ್ಲ ವಾಶ್ರೂಮ್ ಅದು ಇದು ಎಲ್ಲ ಇದೆ. ಊಟದ ಹಾಲಿಂದ ಹೊರಗಡೆ ಬಂದರೆ ಈ ಥರ ಇದೆ. ಮೇಲ್ಗಡೆ ಮ್ಯೂಸಿಯಂ ಥರ ಮಾಡಿದ್ದಾರೆ. 10 ರೂಪಾಯಿ ಟಿಕೆಟು ಹೋಗಿ ಬರ್ಬೋದು. ಸೊ ನಾವು ಇರಲಿ ಬಿಡು ಅಂತೇಳಿ ಇವಾಗ ಫುಲ್ ಟಯರ್ಡ್ ಆಗಿದ್ವಿ ನಾವು ಜರ್ನಿ ಮಾಡಿ. ಹಾಗಾಗಿ ಈಗ ನಾವು ರೂಮ್ ಹುಡುಕಬೇಕು ಅಂತೇಳಿ ಈಗ ಊಟ ಮಾಡಿಕೊಂಡು ಗಟ್ಟಿಯಾಗಿ ನಾವು ರೂಮ್ ಹುಡ್ಕೋಣ ಅಂತ ಹೊರಟಿದ್ವಿ. ನೋಡಿ ಇಲ್ಲಿ ಬಂದ್ವಿ ನಾವು ಸಾಯಿಬಾಬಾ ಭಕ್ತಿ ನಿವಾಸ ಅಂತೇಳಿ. ಅಲ್ಲಿ ರೆಕಮೆಂಡ್ ಇದ್ದರೆ ಮಾತ್ರ ಅವರು ರೂಮ್ನ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. VIP ಗಳಿಗೆ ಮಾತ್ರ ಕೊಡ್ತಾರೆ. ಸೊ ಇಲ್ಲಿ ಹೋದ್ರೂ ವೇಸ್ಟೇ ನೀವು. ಹಾಗಾಗಿ ಸಪ್ರೇಟಾಗಿ 500ರಿಂದ 1000, 1500, 2000, 2500 ಈ ಥರ ರೂಮ್ಗಳಿದೆ. ಅಲ್ಲಿ ಸಂಡೇ ಸ್ಯಾಟರ್ಡೆ ಮಾತ್ರ ಫುಲ್ಲು ಅಂದರೆ 1000 ರೂಪಾಯಿ ರೂಮ್ನ 2000 ರೂಪಾಯಿಗೆ ಎಲ್ಲ ಕೊಡ್ತಾರೆ. ಹಾಗಾಗಿ ನೋಡಿಕೊಂಡು ಯಾವ ವಾರ ಹೋಗಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ನೀವು. ಸೊ ನೋಡಿ ನಾವು ಆಲ್ಮೋಸ್ಟ್ 1 ತಾಸಿಂದ 1.5-2 ಅವರ್ ಬರೀ ರೂಮ್ ಹುಡ್ಕೋದ್ರಲ್ಲೇ ಆಗೈತಿ. ಶಿರ್ಡಿನೇ ನಾವು ಎಷ್ಟು ಸಲ ಸುತ್ತಿದ್ದೀವೋ ಒಂದೇ ಜಾಗದಲ್ಲಿ, ಎಷ್ಟು ಸಲ ದೇವ್ರೆ ಯಾಕಪ್ಪ ಇಷ್ಟು ಸುತ್ತಿಸ್ತಾ ಇದೀಯ ನಮ್ಮನ್ನು, ಬೇಗ ನಮಗೊಂದು ರೂಮ್ನ ಕೊಟ್ಬಿಡಪ್ಪ ಅಂತೆಲ್ಲ ಅಂದ್ಕೊಂಡ್ವಿ ನಾವು. ಸೊ ಒಂದು ರೂಮ್ ಸಿಕ್ತು, ರೆಸ್ಟ್ ಮಾಡಿದ್ವಿ. ಮಾರ್ನಿಂಗು ಬೆಳಗ್ಗೆ ಎದ್ದು ರೆಡಿ ಆದ್ವಿ ಎಲ್ಲರೂ. ಬೆಳಗ್ಗೆ ರೆಡಿಯಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ, ಚಾಕ್ಲೇಟ್ಗೆಲ್ಲ ಸೀರೆ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಇವಾಗ ಬೈ ವಾಕ್ ಇದೆ ಅಷ್ಟೇ. ನಾವೇನು ಕಾರೆಲ್ಲ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ಪಾರ್ಕಿಂಗ್ ಮಾಡಿದ್ವಿ, ಮತ್ತು ಆ ಜಾಗ ಹೋಗ್ಬಿಡುತ್ತೆ ಅಂತೇಳಿ ಅಲ್ಲೇ ಬಿಟ್ಬಿಟ್ಟು ನಾವೆಲ್ಲರೂ ನಡ್ಕೊಂಡು ಹೋದ್ವಿ. ಸೊ ನನ್ನ ಗಂಡ ನನ್ನ ಮಗನ ಎತ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಹಿಂದೆ ಎಲ್ಲ ಈ ಥರ ಇದೆ.
ರೆಡಿಯಾಗಿ ಹೋದ ತಕ್ಷಣ ನಾವು ಫಸ್ಟ್ ಈ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅಂದ್ಕೊಂಡು ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲೇ ನಿಂತ್ಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಒಳಗಡೆ ಹೋಗೋಣ ಅಂಥೇಳಿ ಫೋನ್ ಕೌಂಟ್ರೆಲ್ಲ ಇದೆ, ಹಾಗಾಗಿ ಅಲ್ಲಿ ಚಪ್ಪಲಿ ಬಿಟ್ಟು ಫೋನ್ನ ಅಲ್ಲಿ ಕೌಂಟ್ರಲ್ಲಿ ಇರಿಸಿ ನಾವು ಮುಂದೆ ಲೈನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ನೋಡಿ ಒಳಗಡೆ ತೋರಿಸ್ತೀನಿ ನಿಮಗೆ, ಆದರೆ ಒಳಗಡೆ ಫುಲ್ ಎಲ್ಲ ವಿಡಿಯೋ ಎಲ್ಲ ಅಲೋ ಇಲ್ಲ, ಹಾಗಾಗಿ ಇಲ್ಲಿ ಲೈವಲ್ಲಿ ಸಾಯಿಬಾಬಾ ಅಜ್ಜಂತೂ ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ ಲೈವು. ಸೊ ಎಲ್ಲ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ನಾವು ಹೊರಗಡೆ ಇಲ್ಲೆಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಶಾಪಿಂಗಿಗೆ ಬಂದ್ವಿ. ಸೊ ನನ್ನ ಮಗಳು ಯಾಕೋ ತುಂಬ ಹಠ ಮಾಡ್ತಾಯಿದ್ದ, ಯಾಕಪ್ಪ ಅಂತ ಎಲ್ಲ ರಂಭಿಸಿ ಅದನ್ನು ಮುದ್ದು ಮಾಡಿ ಅದನ್ನು ಸಮಾಧಾನ ಮಾಡೋಷ್ಟರಲ್ಲೇ ನನಗೆ ಸಾಕು ಬೇಕು ಆಗಿಬಿಟ್ಟಿತ್ತು. ಅದರಲ್ಲಿ ಬೇರೆ ಸೀರೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ನನಗೆ ಅವನು ಎತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನಪ್ಪ ಮಾಡೋದು, ಹೆಂಗಪ್ಪ ಅವ್ನು ಸಮಾಧಾನ ಮಾಡೋದು ಅಂತೇಳಿ ಎಲ್ಲನೂ ತೋರಿಸಿದ್ದಾಯಿತು. ಎಲ್ಲನೂ ಅವನಿಗೆ ಆಟ ಆಡಲಿಕ್ಕೆ ಸಾಮಾನು ಅದು ಇದು ಎಲ್ಲ ಕೊಡಿಸಿದ್ದಾಯಿತು. ಅವನು ಏನು ಮಾಡಿದರೂ ಸುಮ್ಮನೆ ಇರಲಿಲ್ಲ, ಶೆಕೆ ಆಗ್ತಾಯಿತ್ತು ಅನಿಸುತ್ತೆ ಅವನಿಗೆ. ಹಾಗೆ ಅವನಿಗೆ ಒಂದು ಕಡೆ ಕುಂದ್ರಿಸಿ ಅವನಿಗೆ ಸಮಾಧಾನ ಮಾಡಿದ್ವಿ. ಸೊ ಬನ್ನಿ ಇಲ್ಲಿ ನಾವು ಸರ ತೊಗೊಳ್ಳೋಣ, ನನ್ನ ಗಂಡ ತಗೋ ಅಂತ ಹೇಳಿದ. ಹಾಗಾಗಿ ನಾನು ಈ ಮುತ್ತಿನ ಬಳೆನ ಮತ್ತು ಒಂದು ಸರನ ತೊಗೊಂಡೆ. ತುಂಬ ಇಷ್ಟ ಆಯಿತು ನನಗೆ, ಹಸಿರು ಬಳೆಲಿ ಹಾಕ್ಕೊಳ್ಳೋಕೆ ಮುತ್ತಿನ ಬಳೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಹಾಕ್ಕೊಳ್ಳೋಣ ಅಂತ 2 ಬಳೆ ತೊಗೊಂಡೆ ಅಷ್ಟೇ. ಆಮೇಲೆ ನೆಕ್ಸ್ಟು ಒಳಗಡೆ ಬಂದ್ವಿ. ಹಾಗೆ ಹೋಗ್ತಾ ತುಂಬ ಶಾಪ್ಗಳು ಅಂಗಡಿಗಳು ಇದ್ವು. ನನಗೆ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ, ಆದರೆ ಎಲ್ಲನೂ ತೊಗೊಳಕ್ಕಾಗಲ್ಲ. ಆಲ್ರೆಡಿ ನನ್ನ ಹತ್ರ ಎಲ್ಲ ಇತ್ತು, ಹಾಗಾಗಿ ದುಡ್ಡನ್ನ ನೋಡಿ ಖರ್ಚು ಮಾಡಬೇಕು. ಇವತ್ತು ನಾವು ದುಡ್ಡು ಉಳಿಸಿದ್ರೆ ಮುಂದೆ ದುಡ್ಡು ನಮ್ಮನ್ನು ಕಾಪಾಡುತ್ತೆ ಅನ್ನೋದನ್ನು ನಾವು ನಮ್ಮ ಮನೇಲಿ ಎಲ್ಲರೂ ನಂಬಿದ್ದೀವಿ. ಹಾಗಾಗಿ ನಾವು ಇರೋ ಐಟಮ್ಸ್ನ ಪದೇ ಮತ್ತೆ ತೊಗೊಳ್ಳೋದಿಲ್ಲ. ಅದನ್ನು ಬಳಸಿ ಅದು ಹಾಳಾಯಿತು ಇಲ್ಲ ಅದು ಮುಗಿದೋಯ್ತು ಅಂದರೆ ಮಾತ್ರ ನಾವು ಹೊಸದನ್ನು ಖರೀದಿ ಮಾಡ್ತೀವಿ. ಅಲ್ಲಿವರೆಗೂ ನಾವು ಇರೋದನ್ನೇ ಹಾಕೋತೀವಿ. ಸೊ ನಾನು ನೋಡ್ತಾ ಇದ್ದೆ ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂಥೇಳಿ. ನನಗೆ ದೊಡ್ಡದೆಲ್ಲ ಇಷ್ಟ ಆಗೋದಿಲ್ಲ, ಇಯರಿಂಗ್ಸು ಕಿವಿ ಹರಿದೋಗ್ಬಿಡುತ್ತೆ ಅನ್ನೋ ಭಯ ನನಗೆ ಅಷ್ಟೇ. ಹಾಗಾಗಿ ನಾನು ಸ್ವಲ್ಪ ಚಿಕ್ಕದೇ ನೋಡ್ತೀನಿ, ತುಂಬ ಹುಡುಕಿ ಚಿಕ್ಕದು ತುಂಬ ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ. ಶಿರಡೀಲಿ ಇನ್ನೊಂದು ಏನಪ್ಪ ಅಂದರೆ ಒಳಗಡೆ ದರ್ಶನ ಮಾಡಬೇಕಾದ್ರೆ ಎಷ್ಟೊತ್ತು ಬೇಕಾದರೂ ನಾವು ಲೈನಲ್ಲಿ ನಿಂತ್ಕೋಬೋದು, ಯಾಕಂದರೆ ಒಟ್ಟು ಬೋರ್ ಆಗೋದಿಲ್ಲ. ಆ ಥರ ಸಿಸ್ಟಮೆಟಿಕ್ಕಾಗಿ ಒಳಗಡೆ ಫುಲ್ AC ನಮ್ಮನ್ನು ಕುಂದಿರಿಸ್ತಾರೆ. ಆಮೇಲೆ ಅಲ್ಲಿ ಕಾಫಿ ಟೀ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ರೀಸನಬಲ್ ರೇಟಲ್ಲಿ ಚಿಪ್ಸು ಬಿಸ್ಕೆಟ್ಸು ಎಲ್ಲನೂ ಸೇಲ್ ಮಾಡ್ತಾಯಿರ್ತಾರೆ. ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕು, 1 ಡೇ ಬೇಕಾದರೂ ಅವರು ಅಲ್ಲಿ ಇದ್ಬಿಟ್ಟು ನಾವು ದರ್ಶನ ಮಾಡ್ಕೊಂಬರ್ಬೋದು. ಅಷ್ಟು ಫ್ರೀಯಾಗಿ ಒಬ್ಬರ ಮೇಲೊಬ್ಬರು ನೂಕಾಡೋದಾಗಲಿ ಅದು ಇದು ಏನೂ ಇರೋದಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಸೊ ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.